ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. IPL 2026ನ 5ನೇ ಪಂದ್ಯ ಆ್ಯಂಡ್ ಇದು ಕೊನೆ 2 ತಂಡಗಳಾಗಿರುತ್ತೆ. 10 ಟೀಮ್ನಲ್ಲಿ 8 ಟೀಮ್ಗಳು ಆಲ್ರೆಡಿ ಆಡಿದ್ದಾರೆ ಆ್ಯಂಡ್ ಲಾಸ್ಟ್ 2 ಟೀಮ್ಸ್ ಬಾಕಿ ಇರೋದು. ಇವರಿಬ್ಬರ ಫಸ್ಟ್ ಮ್ಯಾಚ್ ಆಗಿರುತ್ತೆ ನಾಳೆ. ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಇವೆರಡು ಟೀಮ್ ಹೆಸರು ಕೇಳ್ತಿದ್ದಂಗೆ ನನಗೆ ನೆನಪಾಗೋದು ಒಬ್ಬರೇ, ಕರ್ನಾಟಕದ KL ರಾಹುಲ್. ಯಾಕೆಂದರೆ ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ ಸ್ಟಾರ್ಟ್ ಆದಾಗ ಕ್ಯಾಪ್ಟನ್ ಆಗಿದ್ದೆ KL ರಾಹುಲ್ ಕ್ಯಾಪ್ಟನ್ ಅಂತಲೇ ಒಂದು ಬೇಸ್ ಲೈನ್ ಇಟ್ಕೊಂಡು ಲಕ್ನೋ ಸೂಪರ್ ಜೈಂಟ್ಸ್ ಅವರ ಫ್ರಾಂಚೈಸಿನ ಸ್ಟಾರ್ಟ್ ಮಾಡಿದ್ದು. ಬಟ್ ಅದೇನೇನೋ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗಿದ್ದಾರೆ KL ರಾಹುಲ್. ಆ್ಯಂಡ್ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಳ್ಳೆಯ ಸೀಸನ್ ಕೂಡ ಆಡಿದ್ದಾರೆ ಅದರಿಂದ ಅವರ ಪ್ರೀವಿಯಸ್ ಫ್ರಾಂಚೈಸಿ ಅಗೇನ್ಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್ ಆಡ್ತಿರ್ತಾರೆ KL ರಾಹುಲ್. ಆ್ಯಂಡ್ ಸಂಜೀವ್ ಗೋಯಂಕಾ ಮತ್ತು KL ರಾಹುಲ್ ಅವರ ಇದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ಗೊತ್ತು. ಯಾಕೆಂದರೆ ಇದು ಆಲ್ರೆಡಿ ನಾವು ನೋಡಿದ್ದೀವಿ. ಸಂಜೀವ್ ಗೋಯಂಕಾ ಮತ್ತು KL ರಾಹುಲ್ದು ಯಾವ ಥರ ಒಂದು ಕಾಂಟ್ರವರ್ಸಿ ಆಗಿತ್ತು, ಅದರಿಂದ ಹೇಗೆ KL ರಾಹುಲ್ ಆಚೆ ಬಂದರು. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಚೆನ್ನಾಗಿ ಆಡಿದಾಗ KL ರಾಹುಲ್ ಹೇಗೆ ರಿಯಾಕ್ಟ್ ಮಾಡಿದರು ಸಂಜೀವ್ ಗೋಯಂಕಾ ಅವ್ರ ಮುಂದೆ ಸಿಕ್ಕಾಗ ಅಂತ. ಇದು ಆಬ್ವಿಯಸ್ಲಿ ಒಂದು ಕಾದು ನೋಡುವಂಥ ವಿಷಯ ಅಲ್ಲ, ಬಟ್ ಇದು ಖಂಡಿತವಾಗ್ಲೂ ಎದ್ದು ಕಾಣಿಸುತ್ತೆ. ಅದು ಅಕಸ್ಮಾತ್ KL ರಾಹುಲ್ ಹಾಗೆ ಆ ಜಿದ್ದನ್ನ ಕ್ಯಾರಿ ಮಾಡಿದರೆ ಅಗೇನ್ಸ್ಟ್ ಸಂಜೀವ್ ಗೋಯಂಕಾ. ಸೊ ಮ್ಯಾಚ್ ಅಪ್ಸ್ ನೋಡೋಕ್ಕೆ ಹೋದರೆ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ದು ಮೊದಲನೇದಾಗಿ ನೆನಪಾಗೋದು ಲಕ್ನೋ ಸೂಪರ್ ಜೈಂಟ್ಸ್. ಏಕೆಂದರೆ ಅವರ ಮಿಡಲ್ ಆರ್ಡರ್ ಎಲ್ಲಿದೆ. ಲಕ್ನೋ ಸೂಪರ್ ಜೈಂಟ್ಸ್ನ ಎಕ್ಸ್-ಫ್ಯಾಕ್ಟರೇ ಅವರ 4 ಫಾರಿನ್ ಪ್ಲೇಯರ್ಸ್ ಆಗಿರ್ತಾರೆ. ಏಡನ್ ಮಾರ್ಕ್ರಮ್ ಆಗಿರ್ಬೋದು, ನಿಕೋಲಸ್ ಪೂರನ್ ಆ್ಯಂಡ್ ಮಿಚೆಲ್ ಮಾರ್ಷ್. ಸೊ 3 ಜನ ಫಾರಿನ್ ಪ್ಲೇಯರ್ಸ್ ಇಲ್ಲೇ ಆಗೋದ್ರು. ಆ್ಯಂಡ್ ಇನ್ನೊಬ್ಬರು ಮೋಸ್ಟ್ಲಿ ಆ್ಯಂಡ್ರಿಚ್ ನಾರ್ಕೆ ಅವ್ರನ್ನೇ ಆಡಿಸಲೇಬೇಕಾಗುತ್ತೆ, ಒಬ್ಬರು ಫಾಸ್ಟ್ ಬೌಲರ್ನ. ಸೊ ಈ 4 ಜನ ಫಾರಿನ್ ಪ್ಲೇಯರ್ಸ್ ಏನಿದ್ದಾರೆ ಇದು ಅವ್ರ ಎಕ್ಸ್-ಫ್ಯಾಕ್ಟರ್ ಆಗಿರುತ್ತೆ. ಯಾಕೆಂದರೆ 4 ಜನನೂ ತುಂಬ ಒಳ್ಳೆ ಪ್ಲೇಯರ್ಸು. ಬಟ್ ನಿಕೋಲಸ್ ಪೂರನ್ ಮತ್ತು ರಿಷಬ್ ಅಂತ ಬಿಟ್ಟರೆ ಕನ್ಸರ್ನ್ ಇರೋದು ಲಕ್ನೋ ಸೂಪರ್ ಜೈಂಟ್ಸ್ಗೆ ಅಂತಂದರೆ ಅವರು ಮಿಡ್ಲ್ ಆರ್ಡರ್. ಈ 4 ಜನನ ಬಿಟ್ಟರೆ ನನಗೆ ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಇನ್ನೊಂದು ಎಕ್ಸೈಟ್ ಆಗ್ತಿರೋ ಫ್ಯಾಕ್ಟರ್ ಅಂತ ಅಂದರೆ ಅದು ಮೊಹಮ್ಮದ್ ಶಮಿ ಹೊಸದಾಗಿ ಲಕ್ನೋ ಸೂಪರ್ ಜೈಂಟ್ಸಿಗೆ ಬಂದಿದ್ದಾರೆ. ಆ್ಯಂಡ್ ಸೀನಿಯರ್ ಪ್ಲೇಯರು, ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ ಹೇಗೆ ಇಂಪ್ಯಾಕ್ಟ್ ಮಾಡ್ತಾರೆ ಲಕ್ನೋ ಸೂಪರ್ ಜೈಂಟ್ಸ್ನ ಬೌಲಿಂಗ್ ಲೈನಪ್ಗೆ ಅಂತ ಕಾದು ನೋಡಬೇಕಾಗಿರೋ ವಿಷಯ. ಇನ್ನೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ನೋಡಿದರೆ ಡೆಲ್ಲಿ ಕ್ಯಾಪಿಟಲ್ಸು RCB ಥರನೇ ಒಂದು ಬ್ಯಾಲೆನ್ಸ್ ಸ್ಕ್ವಾಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. KL ರಾಹುಲ್ಗೆ ಇವಾಗ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ T20ಸಲ್ಲಿ KL ರಾಹುಲ್ ಇಂಡಿಯನ್ ಟೀಮ್ಗೆ ಕಮ್ಬ್ಯಾಕ್ ಮಾಡೋದು ತುಂಬಾ ಕಷ್ಟ ಇದೆ. ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಆಗಿರೋ ಟೀಮ್ ಇಂಡಿಯಾ KL ರಾಹುಲ್ ಆ 2 ಸ್ಕ್ವಾಡಲ್ಲೂ ಇರಲೇ ಇಲ್ಲ. ಸೊ KL ರಾಹುಲ್ T20 ಸ್ಕ್ವಾಡ್ಗೆ ಕಮ್ಬ್ಯಾಕ್ ಮಾಡೋದು ತುಂಬಾ ಕಷ್ಟ ಇವಾಗ. ಸೊ ಹಾಗಾಗಿ KL ರಾಹುಲ್ ಅವರ ಎಕ್ಸ್ಪ್ಲೋಸಿವ್ ಬೆಸ್ಟ್ಗೆ ಬರಬೇಕು. ಯಾಕೆಂದರೆ ನಥಿಂಗ್ ಟು ಲೂಸ್ ಅಲ್ವಾ. ಸೊ ಅವ್ರ ಎಕ್ಸ್ಪ್ಲೋಸಿವ್ ಬೆಸ್ಟಿಗೆ ಬಂದು ವಿ ನೋ ಹೌ ಗುಡ್ ಅ ಪ್ಲೇಯರ್ ವಾಸ್ KL ರಾಹುಲ್ ಇನ್ T20s ಅಂತ. ವೆರಿ ಫ್ಯೂ ಪೀಪಲ್ ನೋ ದ ಲೆಗಸಿ ಆಫ್ KL ರಾಹುಲ್ ಇನ್ T20s ಅಂತ ಹೇಳ್ತಾರೆ. ಸೊ KL ರಾಹುಲ್ ಅವರ ಎಕ್ಸ್ಪ್ಲೋಸಿವ್ ಬೆಸ್ಟಿಗೆ ಬರ್ತಾರ ಅಂತ ನಾನು ಕಾಯ್ತಾ ಇದ್ದೀನಿ. ಬಂದರೆ ಹಿಲ್ ಬಿ ಒನ್ ಆಫ್ ದ ಫಿನಾಮಿನಲ್ ಪ್ಲೇಯರ್ಸ್ ಟು ವಾಚ್ ಇನ್ T20s. ಆ್ಯಂಡ್ ಪೃಥ್ವಿ ಶಾ ಅವರ ಕಮ್ಬ್ಯಾಕ್ ಆಗಿದೆ. 2 ಸೀಸನ್ ಪೃಥ್ವಿ ಶಾ ಆಡಿರಲಿಲ್ಲ IPLಲ್ಲಿ, ಆಪ್ಷನಲ್ಲಿ ಯಾರೂ ಪಿಕ್ಕೇ ಮಾಡಿರಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸೊಂದಿಗೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಪೃಥ್ವಿ ಶಾ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಓಪನ್ ಮಾಡ್ತಾರೆ. ಸೊ ಇದು ಒಂದು ಕಾದು ನೋಡಬೇಕಾಗಿರೋ ವಿಷಯ, ಪೃಥ್ವಿ ಶಾ ಹೇಗೆ ಕ್ಯಾರಿ ಔಟ್ ಆಗ್ತಾರೆ ಅಂತ ಅವರ ಕಮ್ಬ್ಯಾಕ್ ಸೀಸನಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸ್ದು 4 ಜನ ಫಾರಿನ್ ಪ್ಲೇಯರ್ಸ್ ಯಾರಂತ ನೋಡ್ತೀರಾ? ಇದು ಕೂಡ ತುಂಬಾ ಡಿಸ್ಟ್ರಕ್ಟಿವ್ ಆಗಿದೆ. ಸೌತ್ ಆಫ್ರಿಕಾದ ಯಂಗ್ ಟ್ಯಾಲೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಟ್ರಿಸ್ಟನ್ ಸ್ಟಬ್ಸ್ ಅವರಿದ್ದರೆ. ಶ್ರೀಲಂಕಾದ ಫಾಸ್ಟ್ ಬೌಲರ್ ದುಷ್ಮಂತ ಚಮೀರಾ ಅವರು ಆಡ್ತಾರೆ. ಆ್ಯಂಡ್ ಸೌತ್ ಆಫ್ರಿಕಾದ ಇನ್ನೊಬ್ಬರು ಚಾಂಪಿಯನ್ ಕ್ರಿಕೆಟರ್ ಡೇವಿಡ್ ಮಿಲ್ಲರ್, ಮತ್ತು ಇನ್ನೊಬ್ಬರು ಲುಂಗಿ ಎನ್ಗಿಡಿ ಆಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಇನ್ನೊಬ್ಬರು ಫಾಸ್ಟ್ ಬೌಲರು. ಸೊ ಬ್ಯಾಲೆನ್ಸ್ಡಾಗಿ 2 ಬ್ಯಾಟ್ಸ್ಮನ್ ಆ್ಯಂಡ್ 2 ಬೌಲರ್ಸ್ 4 ಫಾರಿನ್ ಪ್ಲೇಯರ್ಸ್ ಆಗಿರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. IPL 2026ನ 5ನೇ ಪಂದ್ಯ ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಲಕ್ನೋಗೆ ಹೋಮ್ ಗ್ರೌಂಡ್ ಆಗಿರುತ್ತೆ ಇದು. ಆ್ಯಂಡ್ ಲಾಸ್ಟ್ 2 ಟೀಮ್ಸ್ ಇಂಟ್ರಡ್ಯೂಸ್ ಆಗ್ತಾರೆ. ಇದಾದಮೇಲೆ ಎಲ್ಲ ಮ್ಯಾಚಸ್ ಎಲ್ಲರೂ ಆಲ್ರೆಡಿ ಒಂದೊಂದು ಮ್ಯಾಚ್ ಆಡಿರೋದ್ರಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಟ್ ಈಸ್ ಅ ಬಿಗ್ ಲಾಂಗ್ ಟೂರ್ನಮೆಂಟ್. ಸೊ ಫಸ್ಟ್ ಟೈಮ್ ಲಕ್ನೋ ಸೂಪರ್ ಜೈಂಟ್ಸ್ ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಸೀಸನಲ್ಲಿ ಆಡ್ತಾ ಇರ್ತಾರೆ. ಆ್ಯಂಡ್ ನಾನಂತೂ ಈಗ ಹೆಂಗೆ ಎಕ್ಸೈಟ್ ಆಗಿದ್ದೀನಿ, ನೀವು ಎಲ್ಲ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ.